ಸರ್, ಇವತ್ತು ಒಳ ಮೀಸಲಾತಿ ವರದಿ ಸಲ್ಲಿಕೆಯಾಗಿದೆ. ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಸಮಿತಿ ಒಳ ಮೀಸಲಾತಿ ಬಗ್ಗೆ ಸುದೀರ್ಘವಾದಂಥ ಒಂದು ಏನು ಸಮೀಕ್ಷೆ ನಡೆಸಿದ್ದಾರೆ. ಸುಮಾರು 27,48,000 ಕುಟುಂಬಗಳ ಸಮೀಕ್ಷೆ, 1,07,00,000 ಜನರ ಸಮೀಕ್ಷೆ ನಡೆಸಿ ಆ ವರದಿಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಇನ್ನು ಸಂಪೂರ್ಣವಾಗಿ ಯಾರೂ ಕೂಡ ಆ ವರದಿಯನ್ನು ನೋಡಿಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅದು ಮುಂದಿನ ಕ್ಯಾಬಿನೆಟಿಗೆ ತರಬೇಕು ಅಂತ ಹೇಳಿದ್ದಾರೆ. ಸೊ ಅದರ ತಕ್ಕಗೆ ಕ್ಯಾಬಿನೆಟಿಗೆ ಬಂದ ಮೇಲೆ ಅಲ್ಲಿ ಚರ್ಚೆ ಆಗುತ್ತೆ. ವರದಿಯನ್ನು ಕೊಟ್ಟಿದ್ದೇನೆ ಆದರೆ ಒಪ್ಪೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಅಲ್ಲಿ ವರದಿನಲ್ಲಿ ಏನಿದೆ ಅಂತ ನೋಡ್ಬೇಕಲ್ಲ, ಇವರೇ ಹೇಗೆ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಏನೇನು ರೆಕಮೆಂಡೇಶನ್ಸ್ ಏನಿದೆ ಅದ್ರ ಮೇಲೆ ನಾವು ತೀರ್ಮಾನ ತಗೋತೀವಿ. ಒಟ್ಟಾರೆ ಒಳ ಮೀಸಲಾತಿಗೆ ಸರ್ಕಾರ ಬದ್ಧ ಇದೆ ಅಂತ ನಾವು ಏನು ಮುಂಚೆಯಿಂದನೂ ನಾವು ಪ್ರಾಮಾಣಿಕವಾಗಿ ನಾವು ಹೇಳ್ಕೊಂಡು ಬಂದಿದ್ದೀವಿ. ಅದನ್ನ ನಾವು ಮಾಡಿ ತೋರಿಸಿದ್ದೀವಿ. ಸರಿಯಾಗಿ ಸಮೀಕ್ಷೆ ಆಗಿಲ್ಲ, ಅದೇ ಮುಂದಿನ ಸಂಪುಟಕ್ಕೆ ಬರಬೇಕು ಅಂತಾನೆ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಅಂತ. ಯಾವ್ದ್ರಲ್ಲಿ ಒಳ ಮೀಸಲಾತಿಗೆ ನೋಡಿ, ಎಕ್ಸ್ಟೆನ್ಷನ್ ಸಾಕಷ್ಟು ಕೊಟ್ಟಿದ್ದೇವೆ. ಈಗ ನನ್ನ ಪ್ರಕಾರ ಸುಮಾರು 85% ತನಕ ಹೋಗಿದೆ ಅಂತ ರಿಪೋರ್ಟ್ಸ್ ಇದೆ. ಬಟ್ ಏನಿದೆ ನೋಡೋಣ, ವರದಿನಲ್ಲಿ 100ಕ್ಕೆ 100 ಆಗಿದೆಯಾ, 95% ಆಗಿದೆಯಾ, ವಾಟ್ ಎವರ್ ಇಟ್ ಈಸ್. ಸುಮ್ಮನೆ ನಾವು ಹೇಳೋದು ತಪ್ಪಾಗುತ್ತೆ. ಈಗ ವರದಿಯನ್ನು ಇನ್ನೇನು ಒಂದು 4-5 ದಿನದಲ್ಲಿ ಕ್ಯಾಬಿನೆಟಿಗೆ ಮಂಡಿಸ್ತಾರೆ. ಅದು ಮಂಡನೆ ಆದಮೇಲೆ ಅದರಲ್ಲಿ ಏನೇನು ಅಂಶಗಳಿದೆ, ಏನೇನು ರೆಕಮೆಂಡೇಶನ್ಗಳಿದೆ ಅದೆಲ್ಲನೂ ಪರಿಗಣಿಸ್ಬಿಟ್ಟು ನಾವು ನಿರ್ಧಾರ ತಗೋತೀವಿ. ಕೆಲವರು ಪ್ರೊಟೆಸ್ಟ್ ಮಾಡಿದ್ರಲ್ಲ ಸರ್ ಈಗ ಮೊನ್ನೆ. ನೋಡಿ, ಯಾರ್ಯಾರು ಇವತ್ತು ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ, BJP ನಾಯಕರು ಹೆಚ್ಚು, ಆಯಿತಾ. ಅವರಿದ್ದಾಗ ಏನು ಮಾಡಿದ್ರು? ಈಗ ನಿಮ್ಮ ನಾರಾಯಣ ಸ್ವಾಮಿ ಅವರೇ ಇದ್ರು ಮಂತ್ರಿಗಳು, ಏನು ಮಾಡಿದ್ರಪ್ಪ ಕೇಂದ್ರ ಸಚಿವರಿದ್ದಾಗ? ಅಥವಾ ಗೋವಿಂದ ಕಾರಜೋಳ ಅವರು ಅವ್ರ ಕೈಲೇ ಇತ್ತು. ಆವಾಗ ನಿಮ್ಮ ಹಿಂದಿನ ಸದಾಶಿವ ಆಯೋಗನೇ ರದ್ದುಪಡಿಸ್ಬಿಟ್ಟು ಮಾಧುಸ್ವಾಮಿ ಅವ್ರದ್ದು ಯಾವುದೋ ಒಂದು ರಾಮಂಗೆ ಒಂದು ಲೆಕ್ಕ, ಕೃಷ್ಣಂಗೆ ಒಂದು ಲೆಕ್ಕ ಅಂದ್ಬಿಟ್ಟು ಅಲೋಕೇಟ್ ಮಾಡಿಬಿಟ್ಟು ಇಂಟರ್ನಲ್ ರಿಸರ್ವೇಷನ್ನು, ಹಾಗೆ ದಾರಿ ತಪ್ಪಿಸಿದಂಥವರು ಇವತ್ತು ಮಾತಾಡ್ತಾ ಇದ್ದಾರೆ. ನಾವು ಏನೇ ಇದ್ರೂ ಕೂಡ ವೈಜ್ಞಾನಿಕವಾಗಿ ಮಾಡಬೇಕು, ಕಾನೂನುಬದ್ಧವಾಗಿ ಮಾಡಬೇಕು. ನಾಳೆ ಇದು ಯಾವುದೇ ರೀತಿಯಾಗಿ ಏನೋ ಕೋರ್ಟಿಗೆ ಯಾರಾದರೂ ಹೋದರೂ ಸ್ಟೇ ಸಿಗಬಾರ್ದು. ಹಾಗೆ ನಾವು ಮಾಡ್ತಾ ಇದ್ದೀವಿ. ಇವ್ರ ಥರ ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸೋದಾಗಲಿ ಅಥವಾ ಪ್ರಚಾರಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಇವೆಲ್ಲ ನೋಡಿ, ಇವತ್ತು ಬಹುಶಃ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಇವತ್ತು ಶಿಬು ಸೊರೇನ್ ಅವರು ಕೂಡ ತೀರ್ಕೊಂಡಿರೋ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಮುಂದೂಡಿದಾರೋ ಏನೋ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ. ಆದರೆ ಇವತ್ತು ಒಂದು ಡೆಲ್ಲಿನಲ್ಲಿ ಪತ್ರಿಕಾಗೋಷ್ಠಿ ಇದೆ. ಸೊ ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡಿ ನಾಳೆ ಇಲ್ಲಿ ಬರ್ತಾರೆ. ಅದಾದ್ಮೇಲೆ ನಿಮ್ಗೇನು ದಾಖಲೆಗಳು ಕೊಡಬೇಕು ಅದನ್ನು ಕೂಡ ನಾವು ತಲುಪಿಸ್ತೀವಿ ಪಕ್ಷದ ವತಿಯಿಂದ. ಎಲ್ಲನೂ ಇದೆ. ನಾವು ಯಾವತ್ತೂ ಕೂಡ ನಿಮ್ಮ ಮುಂದೆ ಬಂದಾಗ ಸರಿಯಾಗಿ ಹೋಮ್ವರ್ಕ್ ಮಾಡಿಕೊಂಡೇ ಬರೋದು. ನಿಮ್ಮ ಮುಂದೆ ನಾವು ಬಂದಾಗ ಪುರಾವೆಗಳು, ದಾಖಲೆಗಳು, ಸಾಕ್ಷಿಗಳನ್ನು ಮುಂದಿಟ್ಕೊಂಡೇ ಯಾವಾಗಲೂ ಕೂಡ ತಮ್ಮ ಮುಂದೆ ಬಂದಿದ್ದೀವಿ. ಇದ್ರೂ ಕೂಡ ಏನು ಮತ ಕಳ್ತನ ಹೇಗಾಗ್ತಾ ಇದೆ, ಏನಾಗ್ತಾ ಇದೆ, ಯಾವ್ಯಾವ ಕ್ಷೇತ್ರದಲ್ಲಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಅದೆಲ್ಲನೂ ಕೂಡ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀವಿ. ಯಾವುದು ಲೀಗಲಿ ಪ್ರೂವ್, ಆಥೆಂಟಿಕ್ ಡಾಕ್ಯುಮೆಂಟೆಡ್ ಪ್ರೂಫ್ ಇರೋದ್ರಿಂದ ತಾನೇ ನಿಮ್ಮ ಮುಂದೆ ಬರ್ತಾ ಇರೋದು. ಇದ್ರೆ ಸುಮ್ಮನೆ ದಿನ ಪತ್ರಿಕಾಗೋಷ್ಠಿನಲ್ಲಿ ಮಾಡಿದ್ರೆ ಏನ್ ಪ್ರಯೋಜನ ಇದೆ? ಅಂಡ್ ಇದನ್ನ ಕಾನೂನಾತ್ಮಕವಾಗೂ ನಾವು ಹೋರಾಟವನ್ನ ತಗೋತಾ ಇದೀವಿ. ಯಾಕಂದ್ರೆ ಅನೇಕ ಬಾರಿ ಆರೋಪಗಳಿದ್ವು, ದುರ್ಬಳಕೆ ಆಗ್ತಾ ಇದೆ. ನೋಡಿ, EVM ದುರ್ಬಳಕೆನೇ ಬೇರೆ, ಮತ ಕಳ್ತನನೇ ಬೇರೆ. ಅದು ತಾಂತ್ರಿಕವಾಗಿರೋದು. ನಾನು ಕೂಡ ಬರ್ದಿದ್ದೀನಲ್ಲ, ಈ ಎಲೆಕ್ಷನ್ ಕಮಿಷನ್ ಅವ್ರು ಯಾಕೆ ನನ್ನ ಪತ್ರಕ್ಕೆ ಉತ್ತರ ಕೊಡ್ತಾ ಇಲ್ಲ? ನಾನು ಒಬ್ಬ ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದವನಲ್ಲ. ವಿಶ್ವದ 4ನೇ ಅತಿ ದೊಡ್ಡ ತಂತ್ರಾಂಶದ ಕ್ಲಸ್ಟರ್ ನಾವು, ಬೆಂಗಳೂರು 4th largest ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್. ಅಂಥವ್ರ ಮುಖ್ಯಸ್ಥರು ಲೆಟರ್ ಬರೆದಾಗ ಈ ಎಲೆಕ್ಷನ್ ಕಮಿಷನ್ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಅದು EVMದೇ ಬೇರೆ ವಿಚಾರ. ನಾಳೆ ಏನು ಪ್ರಕಟ ಮಾಡ್ತಾ ಇದೀವಿ ಅದೇ ಬೇರೆ ವಿಚಾರ. EVM ಎಥಿಕಲ್ ಹ್ಯಾಕಥಾನ್ ಆಗ್ಬೇಕಂತ ಈಗಲೂ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕೋ ಅದನ್ನ ನಾವು ಅವ್ರಿಗೆ ಏನೇನು ಸವಲತ್ತುಗಳು ಬೇಕು ಅದು ಮಾಡ್ಕೊಡ್ಲಿಕ್ಕೆ ಕೂಡ ನಾವು ತಯಾರಿದ್ದೇವೆ. ಇಲ್ಲಿ ಏನು ಅರ್ಜೆಂಟ್ ಇದೆ 2-3 ದಿನ ಗೊತ್ತಾಗುತ್ತಲ್ಲ.
ರಾಜ್ಯದ ಚುನಾವಣೆಗಿಂತ ಮುಂಚೆ ಚಿಲುಮೆ ಟ್ರಸ್ಟ್ ಪ್ರಕರಣ ನೆನಪಿದೆಯಾ ಸರ್ ತಮ್ಗೆಲ್ಲರಿಗೂ? ಅಲ್ಲಿ ಸಿಕ್ಕಾಕೊಂಡಿದ್ರು, ಅದಕ್ಕೆ ಸ್ವಲ್ಪ ನಿಂತೋಗಿತ್ತು. ಅದನ್ನ ಪರ್ಸ್ಯೂ ಮಾಡ್ಬೇಕಾಗಿತ್ತು, ಅದಾಗಿಲ್ಲ ಅಂತ ನನ್ನ ವೈಯಕ್ತಿಕ ವಿಚಾರ ಇದೆ. ಹೋರಾಟ EVM ಬೇರೆ ಇದು ಬೇರೆ ಅಲ್ವಾ ಸರ್? ಬೇರೆ. ಓಕೆ, ಥ್ಯಾಂಕ್ ಯು. ಆಗುತ್ತೆ, ಏನಕ್ಕೆ ಅಷ್ಟು ಅರ್ಜೆಂಟ್ ಇದೆ ಹೇಳಿ? ನಾಳೆ ಕೊಡ್ತೀವಲ್ಲ, ಎಲ್ಲಾನು ಒಂದು ಲಿಂಕ್ ಇದೆ ಅಂತ ನನಗನ್ನಿಸ್ತಾ ಇದೆ. ಬಟ್ ನೋಡೋಣ, ಎಲ್ಲಾನು ನಿಮ್ ಮುಂದೆ ಬರ್ತೀವಿ, ನಿಮ್ ಮುಂದೆ ಬಂದು ಇಡ್ತೀವಿ, ನಿಮ್ ಸಲಹೆನೂ ಪಡಿತೀವಿ ಅದಕ್ಕೆ. ಸಾರಿ, ಯಾವ್ದ್ರ ಬಗ್ಗೆ ನೋಡೋಣ, ಅದ್ರಲ್ಲಿ ಏನೇನು ಶಿಫಾರಸುಗಳಿದೆ ಬರ್ಲಿ, ಅದಾಗ್ಲೇ ಚರ್ಚೆ ಮಾಡಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ, ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.